ಚಿಕ್ಕ ಗಾಡಿ ತಗೊಂಡು ನನ್ನ ಗೆಳೆಯ ಸಂತು ನೋಡಿರ್ಬೋದು ಹಳೆಯಲಾಗಲೆಲ್ಲ. ಬಟ್ ಇವಾಗ ಅವನು ಗಾಡಿಗೆ ಬರಲ್ಲ ಗುರು, ಸುಮ್ಮನೆ ಜೊತೆಯಲ್ಲಿ ಕರ್ಕೊ ಬರ್ತೀನಿ ಅಷ್ಟೇ. ಇಲ್ಲಿ ಇನ್ನೊಂದು ಹಿಂದೆ ನೋಡ್ರಿ ನಮ್ಮ ಗಾಡಿ ಇನ್ನೊಂದು ಲೋಡ್ ಆಗ್ತಾ ಇದೆ. ಎರಡು ಒಂದೇ ಕಡೆಗೆ ಲೋಡು, ಬಟ್ ಲೊಕೇಶನ್ ಬೇರೆ ಬೇರೆ, ಮಹಾರಾಷ್ಟ್ರನೇ ಅಂತ ಅಂದರು. ನಮ್ಮ ಸುಜಿತ ಸಿಗ್ದ, ಸುಜಿತನೂ ಬಂದು ತಿಂತವನೆ. ನಮ್ಮ ಸುಜಿತನ ಜೊತೆ ಬಂದಿರೋದು ಅವಣ್ಣ ಪಾಪ ಫಸ್ಟ್ ಟ್ರಿಪ್ಪು ಇಲ್ಲ, ಕೂಲೆಂಟು ಕಡಿಮೆ ಇತ್ತು, ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಇವಾಗ ಕ್ಯಾಪ್ ಹಾಕ್ತಾನೆ. ನಾನೇನು ಮಾಡೇ ಇಲ್ಲ ಇವರು. ಚಡಚಣ ರೋಡಿಗೆ ಬಂದ್ವಿ ಬಿಜಾಪುರ ಬಿಟ್ಟು. ಚಡಚಣ ರೋಡಿಗೆ ಇಲ್ಲಿ ಲೆಫ್ಟಿಗೆ ಎಳ್ಕೊಂಡಿದ್ದ ತಕ್ಷಣ ನಮ್ಮ ರಾಕಿ ಗಾಡಿ ಲೆಫ್ಟ್ ವೀಲು ಪಂಚರ್ ಆಗಿಬಿಟ್ಟಿತ್ತು. ಇದರಲ್ಲಿ ಸ್ಟೆಪ್ನಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಮುಂದೆ ಕ್ಯಾರಿಯರ್ ಮೇಲೆಲ್ಲ ಕ್ರೇಟ್ ಇದೆ ಗುರು. ಅದಕ್ಕೋಸ್ಕರ ನಂದ್ರಲ್ಲಿರೋ ಸ್ಟೆಪ್ನಿ ತೊಗೊಂಡು ಹಾಕ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ ಗುರು. ಹಾಕ್ಕೊಳ್ಳೋ ಅಷ್ಟರಲ್ಲಿ ಬಿಸಿಲಲ್ಲಿ ದೇವರಾಗೋಯ್ತು. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು TVC ಟ್ರಕ್ ಲಾಕ್ಸ್. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ ಗುರು. ಲಾಸ್ಟ್ ವಿಡಿಯೋ ಏನಾಯಿತು ಅಂತಂದರೆ, ನಮ್ಮ ಗರುಡನ ಮಾಡಿಫೈಡ್ಗೆ ಬಿಡೋಕ್ಕೆ ಅಂತ ಹೋಗಿದ್ವಿ, ಬಿಟ್ಟಿದ್ವಿ ಆಲ್ರೆಡಿ. ಅದನ್ನು ಈ ಕೆಲಸ ಎಲ್ಲಿವರೆಗೂ ಆಗಿದೆ ಅಂದ್ಬಿಟ್ಟು ನೋಡ್ಕೊಂಬರೋಕ್ಕೆ ಹೋಗಿದ್ವಿ. ಬೆಳಗ್ಗೆ ಸ್ವಲ್ಪ ಹಗಲಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಹೋಗಿ ಬರೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲದೆ ಇರೋ ಕಾರಣ ನಾನು ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಹೋದರೆ ಹೋಗಲಿ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಗಾಡಿ ರೆಡಿ ಆದಮೇಲೆ ಫುಲ್ ರಿವ್ಯೂ ಮಾಡೋಣ ಅಂದ್ಕೊಂಡು ನೈಟ್ ಬಂದು, ಇವತ್ತು ಬೆಳಿಗ್ಗೆ ಲೋಡಿಂಗ್ ಏನೂ ಇಲ್ಲ ಗಾಡಿಗೆ ಅಂತ ಇದ್ದರು. ಆಮೇಲೆ ನಮ್ಮ ಓನರು ಫೋನ್ ಮಾಡಿ ಮಧ್ಯಾಹ್ನ ಲೋಡಿಂಗ್ ಇದೆ ಗಾಡಿಗೆ, ಹೋಗು ಬಾ ಅಂತ ಅಂದರು. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಲೋಡಿಂಗ್ ಇದೆ ಅಂತಂದರು. ಬಡ ದೋಸ್ತು ಲೋಡಿಂಗ್ ಇದೆ, ಹೋಗಪ್ಪಿ. ಇನ್ನು ಮತ್ತೆ ಸೋಮವಾರ ಲೋಡಿಂಗ್ ಇರೋದು. ಇನ್ನು ಏನು ಮಾಡ್ತೀವಿ, ಅದಕ್ಕೆ ಡ್ರೈವರ್ ಬೇರೆ ಇಲ್ಲ ಬಡ ದೋಸ್ತಿ ಅಂತಂದರು. ಅದಕ್ಕೋಸ್ಕರ ಚಿಕ್ಕ ಗಾಡಿ ತಗೊಂಡು ನನ್ನ ಗೆಳೆಯ ಸಂತು ನೋಡಿರ್ಬೋದು ಹಳೆಯಲಾಗಲೆಲ್ಲ. ಬಟ್ ಇವಾಗ ಅವನು ಗಾಡಿಗೆ ಬರಲ್ಲ ಗುರು, ಸುಮ್ಮನೆ ಜೊತೆಯಲ್ಲಿ ಕರ್ಕೊ ಬರ್ತೀನಿ ಅಷ್ಟೇ. ಅವ್ರದ್ದು ಬೇರೆ ಪ್ರೊಫೆಷನ್ ಗುರು, ನಮ್ಮ ಥರ ಡ್ರೈವರ್ಗಳೆಲ್ಲ. ನಮಗೆ ದೊಡ್ಡ ಗಾಡಿ ಚಿಕ್ಕ ಗಾಡಿ ಅಂತ ಏನಿಲ್ಲ ಗುರು, ನಮಗೆ ದುಡಿಮೆನೇ ದೇವರು ಅಂತ ನಂಬಿ ಬದುಕೋ ಅಂಥವ್ರು ನಾವು. ಯಾವ ಗಾಡಿ ಕೊಟ್ಟರು ಹೋಗಿ ಬರ್ತಾ ಇರ್ತೀವಿ. ಅದಕ್ಕೋಸ್ಕರ ಇವಾಗ ಬಡ ದೋಸ್ತು ಲೋಡಿಂಗ್ ಇದೆ ಮಹಾರಾಷ್ಟ್ರಗೆ, ಹೋಗಿ ಅನ್ಲೋಡ್ ಮಾಡಿಕೊಂಡು ಖಾಲಿ ಬಂದುಬಿಡೋದಷ್ಟೇ, ಎಂಟಿ ಹೋಗಿ ಬಂದುಬಿಡೋಗು ಅಂತಂದರು. ಅದಕ್ಕೋಸ್ಕರ ನಮ್ಮ ಸಂತು ನಾಳೆ ರಜಾ ಇದೆ ಗುರು, ಭಾನುವಾರ ನಾನು ಬರ್ತೀನಿ ಅಂತಂದರೆ ಸೊ ಎತ್ತಾಕು ಬಂದಿದ್ದೀನಿ. ನಾವು ಯಾವ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಗ್ಯಾಂಗ್ಸ್ಟಾರ್ನ ತಗೊಂಡು ಇಲ್ಲಿ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಬಾಶೆಟ್ಟಹಳ್ಳಿ ಹತ್ರ ಇದ್ದೀವಿ ಗುರು. ದೊಡ್ಡಬಳ್ಳಾಪುರ ಟು ಯಲಹಂಕ ರೋಡಲ್ಲಿ ಬಾಶೆಟ್ಟಹಳ್ಳಿ ಅಂತ ಬರುತ್ತೆ, ಇಲ್ಲಿದ್ದೀವಿ. ಇಲ್ಲಿ ಏನಕ್ಕೆ ಇದ್ದೀವಿ ಅಂತಂದರೆ ನಮ್ಮ ಇನ್ನೊಬ್ಬ ಫ್ರೆಂಡು, ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಕ್ಲಾಸ್ಮೇಟು ವೇಣು ಅಂತ ಇದ್ದ. ಇವಾಗ ಇಲ್ಲೇ ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಿದ್ದಾನೆ ಇಲ್ಲೇ. ಸೊ ಅವರ ರಿಲೇಟಿವ್ಸ್ ಮನೇಲಿ ಇಲ್ಲೇ ಇದ್ದಾನೆ. ಅವನು ಬರ್ತೀನಿ ಅಂತಂದ, ಅದಕ್ಕೋಸ್ಕರ ಎತ್ತಾಕೊಡೋಣ ಅಂದ್ಬಿಟ್ಟು ಇಲ್ಲೇ ಕಾಯ್ತಾ ಇದ್ದೀವಿ. ಬಂದ ಅಣ್ಣ ಬಂದ. ಸರ್ ನಮಸ್ತೆ. ಏನು ಸರ್ ಸಣ್ಣ ಆಗ್ಬಿಟ್ಟಿದ್ದೀರಾ? ಗುರು ಟೈಮ್ ಆಯಿತು, ಬೇಗ ಬರ್ರಿ ಅಂದ್ಬಿಟ್ಟು ನರ್ಸರಿಯವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಇದಕ್ಕೋಸ್ಕರ ಫುಲ್ ಸ್ಪೀಡಲ್ಲಿ ನರ್ಸರಿಗೆ ಬಂದು ನಿಲ್ಲಿಸಿದ್ದೀವಿ. ಇಲ್ಲಿ ಇನ್ನೊಂದು ಹಿಂದೆ ನೋಡ್ರಿ ನಮ್ಮ ಗಾಡಿ ಇನ್ನೊಂದು ಲೋಡ್ ಆಗ್ತಾ ಇದೆ. ಎರಡು ಒಂದೇ ಕಡೆಗೆ ಲೋಡು, ಬಟ್ ಲೊಕೇಶನ್ ಬೇರೆ ಬೇರೆ, ಮಹಾರಾಷ್ಟ್ರನೇ ಅಂತ ಅಂದರು. ನಾವು ತಂದಿರೋ ಗಾಡಿ ಬಂದು ಗ್ಯಾಂಗ್ಸ್ಟರ್. ಲೋಡಿಂಗು ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಹುಡುಗರಾಗಲೇ ಲೋಡಿಂಗು ಹಾಕ್ಕೊತವ್ರೆ, ಕ್ರೇಟ್ಗಳು ಇಟ್ಕೊಡ್ತಾವ್ರೆ. ನಮ್ಮ ಸಂತು ಹಾಕ್ಕೊತಾವನೆ ಒಬ್ಬನೇ. ಹತ್ತಬೇಕು, ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ಅದಕ್ಕೆ ಬಂದು ಫುಲ್ಲು ಗ್ರೀನ್ ಕಲರು, ಸ್ವಲ್ಪ ಮಿಕ್ಸಿಂಗ್ ಕ್ರೇಟು ಇದ್ದಾವೆ. ಇದಕ್ಕೆ ಬಂದು ಬರೀ ಕ್ರೇಟ್ಗಳು ರೆಡ್ ಕಲರೇ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾವು ಟಾರ್ಪಾಲ್ ಹಾಕಲ್ಲ ಇನ್ನೊಂದು ನಮ್ಮ ಬಳೆ ಗಿಡಕ್ಕೆ ಮೇಲೆ ಯಾವಾಗ ನೀರು ಹಾಕ್ಕೋಬೇಕು ಗುರು, ಅಂದರೆ ಬಿಸಿಲಿಗೆ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನೋಡಿ ಮೆಶ್ ಹಾಕೋತಾ ಇದ್ದೀವಿ. ನಮ್ಮ ಸಂತು ಪಾಪ ಮೇಲೆ ಎತ್ತಿ ನೀಟಾಗಿ ಮೆಶ್ ಹಾಕ್ತಾವನೆ. ಸಕಾಲ್ ಭಯ ಬೀಳ್ತಾವನೆ. ಬರ್ಬೇಕೇನೋ? ಓಯ್ ಮಾತಾಡು. ಎಷ್ಟು ಟೈಟ್ ಕಾಣಿಸ್ತಾ ಇದೆ ನೋಡುಗ್ರು ಗಾಡಿ. ಅಪ್ಪ ಬಾಡಿ ಮೇಲೆ ಹಾಂ ಆ ಗಾಡಿನೂ
ಕಂಪ್ಲೀಟ್ ಆಯಿತು, ಹಗ್ಗ ಹಾಕೋತಾ ಇದ್ದಾರೆ. ನಮ್ಮ ಗಾಡಿನೂ ಕಂಪ್ಲೀಟ್ ಆಯಿತು, ಹಗ್ಗ ಹಾಕ್ಕೊಂಡು. ಹಾಂ ಗುರು, ಹಾಂ ಐತೆ ಗುರು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀವಿ ಗುರು. ಇಲ್ಲಿಂದ ಬಿಟ್ಟು ಆಗಲೇ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ಬ್ರಿಡ್ಜು. ನಾವು ಬಡ ದೋಸ್ತ ಆದರೆ ಈ 8 ಹಾಕ್ಕೊಂಡ್ರು ಪಾಸ್ ಆಗಿಬಿಡುತ್ತೆ. ಅಂದರೆ ನಾವು ಬಂದು 10 8 ಲೈನ್ 10 8 ಅಲ್ಲ ಗುರು ಹಾಕಿರೋದು. 10 8 ಹಾಕ್ಕೊಂಡಿದ್ದೀವಿ. 10 8 ಹಾಕ್ಕೊಂಡ್ರು ಆರಾಮಾಗಿ ಪಾಸ್ ಆಗುತ್ತೆ. ನಮ್ಮ ಕ್ಯಾಂಟ್ರ್ ಏನಾದರೂ ಇಷ್ಟು ಹಾಕ್ಬಿಟ್ರೆ ಗುರು 8 8 ಪಾಸ್ ಆಗಲ್ಲ ಇಲ್ಲಿ. ನೋಡಿ ಇಲ್ಲಿ ಮೇಲೆ ಬ್ರಿಡ್ಜು. ಲೋಡ್ ಆಗಿರೋ ಗಾಡಿ ಈ ಥರ ಕಾಣಿಸ್ತಿದೆ. ಹಿಂಗೆ ಯಾರು ನೋಡಿದವ್ರು ಇನ್ನು ಎಷ್ಟು ಹೈಟ್ ತುಂಬಿದಾರೋ ಅನ್ಕೋಬೇಕು ಗುರು, ಆ ಥರ ಕಾಣಿಸುತ್ತೆ ಲೋಡು. ಅದು ಬಂದು ಹೊಸ ಗಾಡಿ. ಇದು ಬಂದು ನಾನು ಎತ್ಕೊಂಡಿರೋದು ಗ್ಯಾಂಗ್ಸ್ಟರ್, ಒಂದು ಹಳೆ ಗಾಡಿ, ಫಸ್ಟ್ ಬಡ ದೋಸ್ತಿದು. ಗಾಡಿ ಎತ್ಕೊಂಡು ಇಲ್ಲೇ ಟೋಲ್ ಹತ್ರ ಬಂದು ದೊಡ್ಡಬಳ್ಳಾಪುರಕ್ಕೆ ಹೋಗೋ ರೋಡಲ್ಲಿ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಟೋಲಿಂದ ಡೈರೆಕ್ಟಾಗಿ ಜಿಯೋ ಬಂಕಿಗೆ ಬಂದ್ವಿ ಗುರು. ಆ ಗಾಡಿ ಡೀಸೆಲ್ ಹಾಕ್ಸಿ ಮುಂದೆ ಹಾಕಿದ್ದಾನೆ ನಮ್ಮ ಹುಡುಗ. ಗಾಡಿ ನಾನು ಇವಾಗ ತಾನೇ ಡೀಸೆಲ್ ಹಾಕ್ಸ್ಕೊಂಡು 3006 ರೂಪಾಯಿ ಇಡ್ಸಿದೆ ಗುರು. ಈಗ ತಾನೇ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಿಡಬೇಕು. ನಮ್ಮ ಆ ಗಾಡಿಗೆ ಬರ್ತಿರೋದು ಬಂದು ನೋಡಿ ನಮ್ಮ ಡ್ರೈವರು ರಕ್ಕಿ, ಮುಖ ತೋರ್ಸಮ್ಮ, ರಾಕೇಶ್ ಅಂದ್ಬಿಟ್ಟು ನಮ್ಮ ಹುಡುಗ. ಆ ಗಾಡಿಗೆ ಬರ್ತಿರೋದು. ಇನ್ನೊಂದು ಡ್ರೈವರ್ ಪಾಯಿಂಟ್ ಇರಲಿಲ್ಲ, ಅದಕ್ಕೋಸ್ಕರ ಜಿಯೋ ಬಂಕಲ್ಲಿ ಡ್ರೈವರ್ ಪಾಯಿಂಟ್ ಮಾಡಿಸ್ತಿದ್ದಾನೆ. ಡ್ರೈವರ್ ಪಾಯಿಂಟಿಂದ ನಿಮಗೆ ಗೊತ್ತು ತುಂಬ ಯೂಸ್ ಇದೆ, ಅದಕ್ಕೋಸ್ಕರ ಹೇಳ್ದೆ ಡ್ರೈವರ್ ಪಾಯಿಂಟ್ ಮಾಡಿಸ್ತಿದ್ದಾರೆ. 3006 ರೂಪಾಯಿಗೆ ಇಡಿಸಿದೆ ಗುರು ಡೀಸೆಲ್. ನಾವು ದೊಡ್ಡಬಳ್ಳಾಪುರ ಬಿಟ್ಟು ಹೋಗ್ತಾ ಇದ್ದೀವಿ ಗುರು. ಇವಾಗ ನಾವು ಯಾವ ರೂಟಲ್ಲಿ ಹೋಗ್ತೀವಿ ಅಂದರೆ, ನಮ್ಮದು ಲೋಡ್ ಆಗಿರೋದು ಮಹಾರಾಷ್ಟ್ರಗೆ. ನಾವು ಈ ಕಡೆಯಿಂದ ಇವಾಗ ಶಿರಾ ಹೋಗಿ, ದೊಡ್ಡಬಳ್ಳಾಪುರದಿಂದ ಶಿರಾಗೆ ಯಾವ ಥರ ಹೋಗ್ತೀವಿ ಅಂದರೆ ಗೌರಿಬಿದನೂರು, ಮಧುಗಿರಿ, ಶಿರಾ ಈ ಥರ ಹೋಗಿ, ಆಮೇಲೆ ಮಾಮೂಲಿ ಬಿಜಾಪುರ ಹೋಗಿ, ಬಿಜಾಪುರಿಂದ ಪಂಡ್ರಾಪುರ ಆ ಏರಿಯಾ, ಪಂಡ್ರಾಪುರ ಏರಿಯಾಗೂ ಅನ್ಲೋಡ್ ಆಗೋದು. ಯಾವ ಕಡೆ ಅನ್ಲೋಡಿಂಗು ಅಂತ ಇನ್ನೂ ಹೇಳಿಲ್ಲ. ಲೊಕೇಶನ್ ಕಳಿಸ್ತಾರೆ ನೈಟ್ ಅಷ್ಟರಲ್ಲಿ, ಇಲ್ಲ ಬೆಳಿಗ್ಗೆ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗ್ಬಿಡುತ್ತೆ. ಬೆಳಗ್ಗೆ ಹಾಕಿದ್ರು ಓಕೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅದೇ ಏರಿಯಾನೇ ಅನ್ಲೋಡ್ ಆಗೋದು. ಸೊ ಅವರು ಲೊಕೇಶನ್ ಹಾಕೋವರೆಗೂ ಹೋಯ್ತಾ ಇರೋದೇ ಗುರು ನಮ್ಮ ಕತೆ. ಈಗಲೇ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಹಗಲಲ್ಲೇ ಬೇಗ ಬಂದಿದ್ರೆ ಲೋಡ್ ಮಾಡ್ಕೋಬೋದಾಗಿತ್ತು. ನಮಗೆ ಲೋಡಿಂಗ್ ಹೇಳಿದ್ದೆ ಮಧ್ಯಾಹ್ನ, ಬರೀ ಒಂದು ಗಾಡಿಗಿದೆ ಅಂದ್ಬಿಟ್ಟು ಆ ಗಾಡಿ ಫಸ್ಟೇ ಬಂದಿತ್ತು. ನಮ್ಮ ರಾಕಿ ಬಂದು ಲೋಡ್ ಮಾಡ್ಕೋತಿದ್ದ. ಅದಾದಮೇಲೆ ನಾವು ಬಂದಿದ್ದು. ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಟ್ಟಿದೆ ಈಗಲೇ. ಆದಷ್ಟು ಬೆಳಗ್ಗೆಗೆ ಬೇಗ ಹೋಗಬೇಕು. ಎಲ್ಲೋ ನಾನ್ ಸ್ಟಾಪ್ ನಿಲ್ಲಿಸಿದೆ. ಇವಾಗ ಒಂದು ಹತ್ರ ಊಟಕ್ಕೆ ಹಾಕೋಬೇಕು ಗುರು. ಊಟಕ್ಕೆ ನಿಲ್ಲಿಸಿದ್ರೆ ಇನ್ನೆಲ್ಲೂ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ನಾನ್ ಸ್ಟಾಪ್ ಹೋಗ್ತಾ ಇರೋದಷ್ಟೇ. ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀವಿ. ಇನ್ನೊಂದು ಹತ್ರ ಹೌದು ಡೀಸೆಲ್ ಹಾಕ್ಸ್ಕೋಬೇಕು. ಇನ್ನೊಂದು ಹತ್ರ ಇದೇ ಡೀಸೆಲಲ್ಲಿ ಹೋಗೋಕ್ಕಾಗಲ್ಲ. ಇವಾಗ ಇನ್ನೊಂದೇನಂದರೆ ನಮ್ಮ ವೈಲ್ಡ್ ಕಿಂಗ್ ಗಾಡಿನೂ ಲೋಡ್ ಆಗಿ ಬರ್ತಾ ಇದೆ. ಅದಕ್ಕೆ ನಮ್ಮ ಸುಜಿತ ಬರ್ತಿದ್ದಾನೆ. ನಮ್ಮ ಸುಜಿತ್ ಲೋಡ್ ಆಗಿ ನಾನು ಚಿಕ್ಕಬಳ್ಳಾಪುರ ಬಿಟ್ಟಿದ್ದೀನಿ ಅಣ್ಣ, ಬರ್ತೀನಿ ಅಂತಂದ. ಇವಾಗ ನಮಗೆ ಗೌರಿಬಿದನೂರು ಇಲ್ಲ ಮಧುಗಿರಿ ಹೋಗೋ ಅಷ್ಟರಲ್ಲಿ ಜೊತೆಯಲ್ಲೇ ಸಿಗ್ತಾನೆ. ಒಂದು ಆ ಕಡೆನೇ ಬಾಳೆಗಿಡ ಲೋಡ್ ಆಗಿರೋದು, ಅದೇ ಏರಿಯಾ ಕಡೆ ಪಂಡ್ರಾಪುರ ಏರಿಯಾ ಕಡೆನೇ ಅದು ಅನ್ಲೋಡ್ ಆಗೋದು. ದೊಡ್ಡ ಗಾಡಿಗೆ ನಮ್ಮ ಡ್ರ್ಯಾಗನ್ನು ಪೂಜೆ ಮಾಡಿ ನಿಲ್ಲಿಸಿರೋದು ಗುರು ಊರಲ್ಲಿ. ಅದಕ್ಕೆ ಇವತ್ತು ಲೋಡ್ ಇಡಬೇಕಾಗಿತ್ತು. ಲೋಡ್ ಇದು ಅದಕ್ಕೆ ಇಟ್ಟು ಇವತ್ತು ಲೋಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಇವತ್ತು ಲೋಡಿಂಗ್ ಇಲ್ಲ ಸೋಮವಾರ ಅಂತಂದರು. ಅದಕ್ಕೋಸ್ಕರ ಇದಷ್ಟಲ್ಲಿ ಅನ್ಲೋಡ್ ಮಾಡಿಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಈ ಗಾಡಿಗೆ ಬಂದಿದ್ದೀನಿ. ಅಂದರೆ ಹೋಗೋಣ ಇವಾಗ ನಾನ್ ಸ್ಟಾಪು. ಶಿರಾ ಹತ್ರ ಎಲ್ಲಾದರೂ ಸೈಡಿಗೆ ಹಾಕ್ಕೊಂಡು ಊಟ ಏನಾದರೂ ಮಾಡಿಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಹೋಗ್ತಾ ಇರೋಣ. ಶಿರಾ ಹತ್ರ ಬಂದ್ವಿ, ಜೈಹಿಂದ್ ಹೋಟೆಲಲ್ಲಿ ಸೈಡ್ಗೆ ಹಾಕಿ ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ರೋಟಿನೂ ಎಗ್ ಆರ್ಡರ್ ಮಾಡಿದ್ವಿ. ನಮ್ಮ ರಾಕಿ ಜೊತೆ ಬಂದಿರೋದು ಅವ್ರ ಸ್ನೇಹಿತ. ಹಂಗೆ ನಮ್ಮ ಸುಜಿತನೂ ಬಂದು ತಿಂತಾವನೆ. ನಮ್ಮ ಸುಜಿತನ ಜೊತೆ ಬಂದಿರೋದು ಅವಣ್ಣ ಪಾಪ ಫಸ್ಟ್ ಟ್ರಿಪ್ಪು. ಹೊಸೊಬ್ರು ಗುರು, ನಮಗೂ ಪರಿಚಯ ಇಲ್ಲ. ಅಣ್ಣ ನಿಮ್ಮ ಹೆಸರು ಹೌದು? ಹಾಂ, ದೀಕ್ಷಿತ್. ನಾವು ಇವಾಗ ರೋಟಿ ಗಿಟ್ಟಿ ಹಾಕ್ಕೊಂಡು ಇಲ್ಲಿಂದ ಬಿಡೋದು. ಹೊಟ್ಟೆ ತುಂಬ ತಿಂದವು, ನಾಚಿಕೆ ಬಂದ್ಬಿಟ್ಟು ಊಟ ಮಾಡಿಕೊಂಡು ಗಾಡಿ ಹತ್ರ ಬಂದ್ವಿ. ಆಗಲೇ ಹೀಟಿಂಗು ಸ್ವಿಚ್ ಆನ್ ಆಗಿತ್ತು ಇದರಲ್ಲಿ. ಸೊ ಅದಕ್ಕೋಸ್ಕರ ಗಾಡಿ ಚೆಕ್ ಮಾಡಿದ್ರೆ ಗುರು ನಮ್ಮ ರಾಕಿನೂ ಸುಜಿತ ನೀರು ಹಾಕಿ ಏನೇನೋ ಮಾಡ್ತಾವ್ರೆ. ನಮಗೆ ಚಿಕ್ಕ ಗಾಡಿಗಳು ಅಷ್ಟೊಂದು ಅಭ್ಯಾಸ ಇಲ್ಲ, ಕೂಲೆಂಟು ಕಡಿಮೆ ಇತ್ತು. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಇವಾಗ ಕ್ಯಾಪ್ ಹಾಕ್ತಾರೆ. ನಾನೇನು ಮಾಡೇ ಇಲ್ಲ.
ಅದೇನದು ಏನದು? ಆಯಿಲ್ ಕಡಿಮೆ ಆಯ್ತು. ಏನು ಆಯಿಲ್ ಅದು? ಸ್ಟೇರಿಂಗ್ ಆಯಿಲಾ? ಸ್ಟೇರಿಂಗ್ ಬ್ರೇಕ್ ಆಯಿಲ್ಲ ಎರಡರಲ್ಲಿ ಒಂದೋದು. ಬ್ರೇಕ್ ಆಯಿಲ್ ಎಲ್ಲಿ ಬರೋದು? ಹೌದು ಬ್ರೇಕ್ ಆಯಿಲ್ಲ ಅದು ಸ್ಟೇರಿಂಗ್ ಆಯಿಲ್ ಚೆಕ್ ಮಾಡು. ಬೇಡ ಈ ಆಯಿಲ್ ಇರುತ್ತೆ ಅವರು ಇಷ್ಟೇನಾ? ನೋಡ್ರಿ ಏನಾದ್ರು ಈಟಿ ಸುತ್ತಿ ಬಂದ್ರೆ ಹಾಂ ಸೀಟ್ ಹಾಕ್ಬಿಟ್ಟು ಹಾಂ ನಮ್ ಬರ್ತಾ ಇನ್ನೊಂದ್ಸರಿ ಹಾಕ್ಕೊಬೇಕು ಅಷ್ಟೇ ಅಲ್ಲ. ಬಾಯ್ಲ್ ಹೌದಾ? ಬಾಯ್ಲಾದ್ರೆ ಮತ್ತೆ ಇವಾಗ ಏನ್ ಮಾಡೋದು? ಕೂಲೆಂಟ್ ಹಾಕೊಂಡು ಬರ್ಬೇಕು. ಹೌದಾ? ಅಲ್ಲ ಹೋಗಿ ಟ್ರಿಪ್ ರೆಡಿ ಮಾಡ್ಸಕ್ ಬಾಯ್ಲ್ ಆದಾಗ ಸೀಟ್ ಇರು ನಾನು ಒಳ್ಳೆ ಕೆಲಸ ಕೊಟ್ಟಿದ್ದೀನಪ್ಪ. ನಾನು ಹೇಳಿದ್ನಪ್ಪ ಹಾಕ್ಸಿಲ್ಲ ಕುಶನ್ ಎಲ್ಲ ಒಳ್ಳೆ ರೆಡಿ ಮಾಡ್ಸೋಣ ಬಿಡು. ಗಾಡಿ ಎಲ್ಲ ಚೆಕ್ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀವಿ ಗುರು. ಕ್ಯಾಂಟ್ರು, ನಮ್ಮ ವೈಲ್ಡ್ ಕಿಂಗು ಮತ್ತು ನಮ್ಮ ಇನ್ನೊಂದು ಬಡ ದೋಸ್ತು ನಾವು ಎಲ್ಲ ಒಂದೇ ದಾರಿಯಲ್ಲಿ ಅಂದರೆ ಬಿಜಾಪುರವರೆಗೂ ಜೊತೆಗಳಲ್ಲೇ ಹೋಗ್ತೀವಿ. ಅಲ್ಲಿಂದ ಒಬ್ಬೊಬ್ಬರು ಡೆಸ್ಟಿನೇಷನ್ ಒಂದೊಂದು ಕಡೆ ಇರುತ್ತೆ, ಅಲ್ಲಿವರೆಗೂ ಜೊತೆಯಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ನಿದ್ದೆ ಬಂದರೆ ಏನು ಪ್ರಾಬ್ಲಮ್ ಏನಿಲ್ಲ, ನಮ್ಮ ಸಂತು ಓಡಿಸ್ಬೋದಾನೆ ಆರಾಮಾಗಿ. ನನಗೆ ಇಲ್ಲಿವರೆಗೂ ಆಗೋದು ಅಲ್ಲಿವರೆಗೂ ಓಡಿಸ್ಕೋಬೋದು, ಏನಿಲ್ಲ ಗುರು. ಸ್ವಲ್ಪ ಕೆಲಸ ಇರೋದ್ರಿಂದ ವೈಲ್ಡ್ ಕಿಂಗ್ನ ಸುಜಿತಂಗೆ ಕೊಟ್ಟು ಕಳಿಸ್ದೆ. ಆವಾಗ ಇಳ್ದಿರೋದು ಗಾಡಿ, ಮತ್ತೆ ಹೋಗಲೇ ಇಲ್ಲ. 4 ದಿನ ಊರಲ್ಲೇ ಇದ್ದೆ. ನಮ್ಮ ಸುಜಿತ್ ಆಗಲೇ 5 ದಿನ ಆಯ್ತು. ಸುಜಿತ್ ಆಗಲೇ ಒಂದು ಟ್ರಿಪ್ಪು ಹೋಗಿ ಬಂದು ಮತ್ತೆ ಹಂಗೆ ಅನ್ಲೋಡ್ ಆಗಿದ ತಕ್ಷಣ ಮತ್ತೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ನಾವು ನೆಕ್ಸ್ಟ್ ಬಂದು ಮತ್ತೆ ಹಂಗೆ ಹೊಸ ಡ್ರ್ಯಾಗನ್ ಗಾಡಿ ಲೋಡ್ ಆದರೆ ಅದಕ್ಕೆ ಹೋಗಬೇಕು. ನೆಕ್ಸ್ಟ್ ಡ್ರ್ಯಾಗನ್ ಗಾಡಿನೇ ಲೋಡ್ ಆಗೋದು. ನೋಡೋಣ ನೆಕ್ಸ್ಟ್ ಯಾವ ಗಾಡಿ ಲೋಡ್ ಆದರೆ ಆ ಗಾಡಿಗೆ ಹೋಗೋಣ. ಇವಾಗ ಸದ್ಯಕ್ಕೆ ಸಿರಾ ಬಿಟ್ಟು ಹೋಗ್ತಾ ಇದ್ದೀವಿ ಗುರು. ಈಗಲೇ ಭಾರಿ ಲೈಟ್ ಆಗಿಬಿಡ್ತು. ಸೌಕಿ ಬರೆಸ್ತಾನೆ. ಈಗಲೇ 11:50 ಟೈಮು. ಬೆಳಗ್ಗೆ ನಮ್ಮ ಡೆಸ್ಟಿನೇಷನ್ ಹೋಗೋ ಅಷ್ಟರಲ್ಲಿ 9 ಗಂಟೆ ಆಗುತ್ತೆ ಅನ್ಕೋತೀನಿ. ಒಂದು ಜಾಸ್ತಿನೂ ಆಗ್ಬೋದು ಗುರು, ಇಲ್ಲಾಂದರೆ 9 ಗಂಟೆ ಅಷ್ಟರಲ್ಲಿ ಸೇರ್ಕೋತೀವಿ. ನೋಡೋಣ, ಆದಷ್ಟು ಬೇಗ ಹೋಗಬೇಕು, ಎಲ್ಲೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ಎಲ್ಲೂ ಸ್ಟಾಪು ಇಲ್ಲ. ಇವಾಗ ಊಟಕ್ಕೋಸ್ಕರ ಅಂತ ಹಾಕ್ಬಿಟ್ಟೇನೆ ತುಂಬ ಟೈಮ್ ವೇಸ್ಟ್ ಆಗಿಬಿಡ್ತು. ನಾನು ಸ್ಟಾಪ್ ಹೊಟ್ಟೋಗೋಣ. ಇವಾಗ ನಮಗೆ ಚಿಕ್ಕ ಗಾಡಿಗಳು ಇನ್ನೊಂದು ಅಭ್ಯಾಸ ಇಲ್ಲ ಗುರು. ಲಾಸ್ಟ್ ಟೈಮ್ ಅಂದರೆ 1 ವರ್ಷ ಮೇಲೆ ಆಗಿತ್ತು ನಾನು ಚಿಕ್ಕ ಗಾಡಿನೇ ಓಡಿಸಿ. ಒಂದು ಟ್ರಿಪ್ಪು ನಾನು ನಮ್ಮ ಸಂತೋನೇ ಲಾಸ್ಟ್ ಟೈಮು ತಮಿಳ್ನಾಡಿಗೆಲ್ಲೋ ಮಳೆ ಗಿಡ ಹೋಗಿದ್ವಿ. ಅದಾದ್ಮೇಲೆ ಇಲ್ಲ ಗುರು, ಅದಾದ್ಮೇಲೆ ಮತ್ತೆ ನಾನು ಹೋಗಿದ್ದೆ. ಅದಾದ್ಮೇಲೆ ಇಲ್ಲಿಗೆ ಇದು ವರಂಗಲ್ಲು ಒಂದು ಟ್ರಿಪ್ ಲೋಡ್ ಮಾಡಿದೆ. ಮತ್ತು ಬೆಳಗಾಂಗೆ ಒಂದು ಟ್ರಿಪ್ ಮಾಡಿದೆ. ಅದಾದಮೇಲೆ ಕರೆಕ್ಟು ಲಾಸ್ಟ್ ಹೋದ ವರ್ಷ ದೀಪಾವಳಿ ಟೈಮಲ್ಲೇ ಅನ್ಕೊತೀನಿ ಟ್ರಿಪ್ಗಳು ಮಾಡಿದ್ನ. ಆವಾಗ 1 ವರ್ಷ ಆಯಿತು ಗುರು. ಅಂದರೆ ಇವಾಗ ದೀಪಾವಳಿ ಆದಮೇಲೆ ನಾನು ಗಾಡಿ ಎತ್ಕೊಂಡು ಬಡ ದೋಸ್ತ್ ಎತ್ತಿದ್ರೆ 1 ವರ್ಷ ಆಯಿತು ನಾನು ಬಡ ದೋಸ್ತ್ ಎತ್ಕೊಂಡು. ಅಭ್ಯಾಸ ಇಲ್ಲ ಏನಾದರೂ ಪರವಾಗಿಲ್ಲ. ನಮಗೆ ಇನ್ನೊಂದು ಇದರಲ್ಲಿ ಬಡ ದೋಸ್ತ್ ಅಶೋಕ್ ಲೇಲ್ಯಾಂಡಲ್ಲಿ ದೋಸ್ತ್ ಪ್ಲಸ್ ಅಂತ ಬರುತ್ತೆ. ಆ ಗಾಡಿಗಳು ಓಡಿಸಿ ನಮಗೆ ಅಭ್ಯಾಸ. ಬಡ ದೋಸ್ತ್ ಅಷ್ಟೊಂದು ಅಭ್ಯಾಸ ಇಲ್ಲ, ಆದರೂ ಆರಾಮಾಗಿ ಬರ್ತೀವಿ ಗುರು. ಆ ಡ್ರೈವರ್ ಅಂದಮೇಲೆ ಎಲ್ಲ ಗಾಡಿ ಓಡಿಸ್ಲೇಬೇಕು. ಆ ಗಾಡಿ ಓಡ್ಸೋಕ್ಕಾಗಲ್ಲ, ಈ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಅನ್ನೋಕ್ಕೆ ಆಗಲ್ಲ. ಯಾವುದೋ ಆರಾಮಾಗಿ ಸದ್ಯಕ್ಕೆ ಹೋಗೋಣ. ಮುಂದೆ ಎಲ್ಲಿ ನಿದ್ದೆ ಬಂದರೆ ಅಲ್ಲಿ ಒಂದು ಟೀನ ಹಾಕ್ಕೊಂಡು ಎಲ್ಲ ನಮ್ಮ ಸಂತು ಓಡಿಸ್ಕೊಂತಾನೆ ಆರಾಮಾಗಿ ಹೋಗ್ತಾ ಇರೋಣ ಬ್ರೋ. ಗಾಡಿ ನೈಟು ಸ್ವಲ್ಪ ನಮ್ಮ ಸಂತು ಓಡಿಸ್ಕೊಟ್ಟ ಸ್ವಲ್ಪ ದೂರ, ಅಂದರೆ ಹೊಸಪೇಟೆ ಹತ್ತತ್ರ ಬಂದು ಕೊಟ್ಟೆ. ಅಲ್ಲಿಂದ ನಮ್ಮ ಸಂತು ಸ್ವಲ್ಪ ದೂರ ಓಡಿಸ್ಕೊಟ್ಟ. ಆಮೇಲೆ ಬಿಜಾಪುರವರೆಗೂ ಓಡಿಸಾಕಿದ್ದ. ನಾನು ಬಂದು ಇಲ್ಲಿ ಬಿಜಾಪುರಲ್ಲಿ ಇವಾಗ ಎತ್ಕೊಂಡು ಗಾಡಿ ಅಂದರೆ ಇಲ್ಲಿ ಟಿಫನ್ ಮಾಡೋಕ್ಕೆ ಅಂತ ಸೈಡ್ಗೆ ಹಾಕಿದ್ವಿ. ಇಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ನೋಡಿ ಆ ಗಾಡಿನೂ ಮುಂದೆ ಹೋಗ್ತಾ ಇದೆ. ನಮ್ಮ ಸುಜಿತ ಲೇಟ್ ಆಗುತ್ತೆ, ನೀವು ಆರಾಮಾಗಿ ಬರ್ರಿ ಅಣ್ಣ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋದ. ನಾವು ಇವಾಗ ಬಿಡ್ತಾ ಇದ್ದೀವಿ ಗುರು. ನಮ್ಮದು ಇನ್ನೊಂದು ನೈಟ್ ಗಾಡಿ ಫುಲ್ಲು ಹೀಟಿಂಗ್ ಪ್ರಾಬ್ಲಮ್ ಏನೋ ಆಗಿದೆ.
ಗಾಡಿ ಹೀಟ್ ಆಗ್ತಾನೆ ಇದೆ. ಹೀಟಿಂಗ್ ಲೈಟ್ ಆನ್ ಆಗುತ್ತೆ, ಒಂಥರ ಟ್ವಿನ್ ಅಂತ ಸೌಂಡ್ ಬರುತ್ತೆ, ಮತ್ತೆ ಆಫ್ ಆಗೋಗ್ಬಿಡುತ್ತೆ. ನಾವು ನೀರು ಚೆಕ್ ಮಾಡಿಕೊಂಡು ಆ ಒಂದು ಒನ್ ಅವರ್ ಒಂದು ಹತ್ರ ಆದರೂ ಸೈಡ್ಗೆ ಆಗ್ತಾ ಇದ್ದೀನಿ ಗುರು. ಗಾಡಿ ಅಷ್ಟೇ ಹೀಟ್ ಆಗ್ತಾ ಇದೆ, ಯಾಕೆ ಏನು ಅಂತ ಪ್ರಾಬ್ಲಮ್ಮೇ ಗೊತ್ತಾಗ್ತಾ ಇಲ್ಲ. ಬರ್ತಾ ಚೆಕ್ ಮಾಡಿಸ್ಕೋಬೇಕು, ಇಲ್ಲಾಂದರೆ ಊರಿಗೆ ಬರೋ ಥರ ಇದ್ದರೆ ಡೈರೆಕ್ಟ್ ಊರಿಗೆ ಹೋಗಿ ಫಸ್ಟು ಗಾಡಿನ ರೆಡಿ ಮಾಡಿಸ್ಬೇಕು, ಏನಾಗಿದೆ ಪ್ರಾಬ್ಲಮ್ ಅಂದ್ಬಿಟ್ಟು. ಹಂಗೆ ಅನ್ಲೋಡಿಂಗ್ ಹತ್ರ ಹೋಗ್ಬಿಡೋಣ ಅಂದ್ಬಿಟ್ಟು. ಇಲ್ಲಾಂದ್ರೆ ಗಿಡ ಬಿಸಿಲು ನೋಡಿ ಇವರು ಬೆಳಿಗ್ಗೆನೆ ಬಿಸಿಲು ಯಾವ ಥರ ಬರೆಸ್ತಾ ಇದೆ ಅಂದರೆ, ಈ ಬಿಸಿಲಿಗೆ ಗಿಡ ಬರ್ನ್ ಆಗೋಗ್ಬಿಡ್ತಾವೆ ಅಷ್ಟೇ, ನಾವು ಟೈಮ್ ವೇಸ್ಟ್ ಮಾಡಿದಷ್ಟು. ಅದಕ್ಕೋಸ್ಕರ ಫಸ್ಟು ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಂದ ಹೋಯ್ತಾ ಇದ್ದೀವಿ. ಬಿಜಾಪುರ ಟೋಲ್ ಎಂಟ್ರಿ ಆಗಿ ಟೋಲಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ಹೋಯ್ತಾ ಇದ್ದೀವಿ. ಇವರು ಚಡಚಣ ರೋಡಿಗೆ ಬಂದ್ವಿ, ಬಿಜಾಪುರ ಬಿಟ್ಟು ಚಡಚಣ ರೋಡಿಗೆ ಇಲ್ಲಿ ಲೆಫ್ಟಿಗೆ ಇಳ್ಕೊಂಡಿದ್ದ ತಕ್ಷಣ ನಮ್ಮ ರಾಕಿ ಗಾಡಿ ಲೆಫ್ಟ್ ವೀಲು ಪಂಚರ್ ಆಗಿಬಿಟ್ಟಿತ್ತು. ಏರ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಗುರು. ಅದರಲ್ಲಿರೋ ಜಾಕ್ ಎದ್ದೊಳ್ಳಿಲ್ಲ, ನಮ್ಮ ಗಾಡಿಯಲ್ಲಿರೋ ಜಾಕ್ ಎತ್ಕೊಂಡು ಸ್ಟೆಪ್ನಿ ಎಲ್ಲ ಫಿಟ್ ಮಾಡಿಕೊಂಡು. ಇದರಲ್ಲಿ ಸ್ಟೆಪ್ನಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಮುಂದೆ ಕ್ಯಾರಿಯರ್ ಮೇಲೆಲ್ಲ ಕ್ರೇಟ್ ಇದೆ ಗುರು. ಅದಕ್ಕೋಸ್ಕರ ನಂದ್ರಲ್ಲಿರೋ ಸ್ಟೆಪ್ನಿ ತೊಗೊಂಡು ಹಾಕ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ ಗುರು. ಹಾಕ್ಕೊಳ್ಳೋ ಅಷ್ಟರಲ್ಲಿ ಬಿಸಿಲಲ್ಲಿ ದೇವರಾಗೋಯ್ತು. ಇಂತಿಂತ ಕತೆ. ನಮ್ಮ ಸಂತು ನೋಡಿದ್ರೆ ಎಲ್ಲಿ ನಿದ್ದೆ ಹೋಯ್ತು ನೋಡಿ. ಓಯ್ ಸಂತು, ಓಯ್ ಗುರು, ಓಯ್ ಬಾರೋ. ಇಲ್ಲೇ ಮಕ್ಕೊಂತೀಯಾ? ಎಂತೆಂತ ಸೈಕಾಯಿ ರೋದನೆ ಕೊಡೋಕ್ಕೆ ಬರ್ತೀರಾನಲ್ಲಿ. ಗುರು ಚಡ್ಚಣ ಬಿಟ್ಟು ಸೀದಾ ಮಂಗಳವಾಡ ಹತ್ರ ಬಂದ್ಬಿಟ್ವಿ. ಮಂಗಳವಾಡ ಅಂತಾರೆ ಏನೇನೋ. ಇಲ್ಲಿಂದ ಆ ಗಾಡಿ ಬಂದು ಈ ಕಡೆ ಸಂಗೋಲ ಕಡೆ ಲೆಫ್ಟ್ಗೆ ಹೋಗ್ತಾ ಇದೆ ಅನ್ಲೋಡ್ಗೆ. ನಾವು ಬಂದು ಈ ಕಡೆಯಿಂದ ಹಿಂಗೆ ರೈಟ್ಗೆ ಹೋಗ್ಬೇಕು. ಇಲ್ಲಿಂದ ಅವ್ರದ್ದು 20 ಕಿಲೋಮೀಟ್ರ್, ಇಲ್ಲಿಂದ ನಮ್ಮದು 40 ಕಿಲೋಮೀಟರ್ ಗುರು ಅನ್ಲೋಡ್ ಪಾಯಿಂಟು.